ಇನ್ನು ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳ. ಪ್ರಧಾನಿ ಮೋದಿ ಅವರು ಇವತ್ತು ಹೋದರು. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪಾವನರಾದರು. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ 3 ಬಾರಿ ಮಿಂದೆದ್ದು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿದರು. ತಲೆ ಪೂರ್ತಿ ಮುಳುಗಿಸ್ಲಿಲ್ಲ ಒಂದ್ಸರಿ ಅಂತ ಬೇರೆ ಅಬ್ಜೆಕ್ಷನ್ ಅಪ್ಪ ಅವರು. ಅಯ್ಯೋ ಯೂಸ್ಲೆಸ್ ಫೆಲೋಸ್ ತಂದು ಕಂತ್ರಿಗಳ ಹೋಗಕ್ ಯೋಗ್ಯತೆ ಇಲ್ಲ, ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ಪಾಪಿಗಳು ತಗೊಂಬಂದು. ಎಸ್, ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿ ರುದ್ರಾಕ್ಷ ಹಿಡಿದು ಜಪ ಮಾಡಿದರು. ಗಂಗಾ ಆರತಿ ಕೂಡ ನೆರವೇರಿಸಿದರು. ಪ್ರಧಾನಿ ಮೋದಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟರು. ಮೋದಿ ಪವಿತ್ರ ಸ್ನಾನ ಸಹಜವಾಗಿ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ. ಮೋದಿ ನಡೆ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಆರೋಪ. ಆದರೆ ಬಿಜೆಪಿ ಮಾತ್ರ ಮೋದಿ ಪವಿತ್ರ ಸ್ನಾನವನ್ನು ಮಾತ್ರ ಸಮರ್ಥನೆ ಮಾಡಿಕೊಂಡ್ರು, ಹೇಳ್ಕೊಂಡ್ರು. ಹೌದು. ಡಿ ಕೆ ಶಿವಕುಮಾರ್ ಅವರು ಅಶೋಕ್ ಅವ್ರು ಮಾತಾಡಿದ್ರು, ಅದಕ್ಕೆ ಗರಂ ಆದ್ರು. ನನ್ನ ನಂಬಿಕೆ, ನನ್ನ ಭಕ್ತಿ, ಇಂಟ್ರೆಸ್ಟ್ ಇದೆ ನನಗೆ, ಅದನ್ನೇ ಹೇಳ್ರಪ್ಪ. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ನನ್ನ ಭಕ್ತಿ ನನಗೆ ಬಿಟ್ಟಿತ್ತು. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ. ಅವ್ರು ಟ್ವೀಟರ್ ಮಾಡಲಿ, ಭಾಷಣ ಮಾಡಲಿ, ಡಿ ಕೆ ಇಸ್ ರೈಟ್. ನನ್ನ ನಂಬಿಕೆ. ಇನ್ನು ಬಂಡೆನ ಸುಲಭನ ಅಳ್ಳಾಡ್ಸೋದು ಅಶೋಕ್ ಅವರೇ. ಒಬ್ಬರಿಂದ ಒಂದು ಲಡ್ಕಾಸಿ JCB ಸಣ್ಣದಾಗಿ ಯಾವ್ದು ಹಳೆ ಕಾಲದಲ್ಲಿ ಹಿಡ್ಕೊಂಡ್ಬಿಟ್ಟು ಹಿಂಗೆ ತಳ್ಳಿಬಿಟ್ರೆ ಬಗ್ಗತ್ತ ಅದು ಎಂತೆಂಥ ಭೂಮಿ ಒಳಕ್ಕೋಗ್ಬಿಟ್ಟಿದೆ ಆ ಬಡ್ಡೆ. ಎರಡನೇದು ಡಿ ಕೆ ಈಸ್ ರೈಟ್ ಈವನ್ ಅದರ್ವೈಸ್. ಎಸ್, ಆ್ಯಂಡ್ ನನಗೆ ಆ್ಯಕ್ಚುಲಿ ಖುಷಿ. ಆ ಧೈರ್ಯ ಬೇಕು ಕಾಂಗ್ರೆಸ್ನವ್ರಿಗೆ. ಮಾತಾಡಕ್ಕೆ ಮತಗಳನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಳಿಯನ್ನು ಬೆಳೆಸ್ಕೊಂಡಿರೋ ಕಾಂಗ್ರೆಸ್ಸಿಗರಿಗೆ ಡಿ ಕೆ ಪಾಠ ನನ್ನ ಪ್ರಕಾರ. ಗುಡ್ ಮೆಸೇಜ್. ಎಸ್ ಪಾಠ ಡಿ ಕೆ ಇದು ಕಲ್ತ್ಕೋಬೇಕು. ಇದನ್ನ ಡಿ ಕೆ ನನ್ನ ನಂಬಿಕೆ, ನನ್ನ ಇದು ಯಾವನ ಡಬರಕ್ಕಾಗಲ್ಲ. ಇದಕ್ಕೆ ಮೋದಿಗೂ ಅದೇ ಅಪ್ಲೈ ಆಗ್ಬೇಕಲ್ಲ. 100%. ಅದು ಅವರ ನಂಬಿಕೆ, ಅವರ ಭಕ್ತಿ. ಯಾವನ ಯೂಸ್ಲೆಸ್ ಫಲ ಕಾಂಗ್ರೆಸ್ನವನು ಯಾವನ ಹೇಳ್ದವನದನ್ನ ರಾಜಕೀಯ, ಇದೇ ರಾಜಕೀಯ ಉದ್ದೇಶ. ಏನೀಗ ನೀವು ಮಾಡ್ಬೋದಲ್ಲ, ದರ್ಗಾಗೆ ಪುಕ್ಕಟೆ ಹೋಗ್ಬತ್ತೀಯೇನಪ್ಪ ನೀನೇನು ಮುಸ್ಲಿಮ? ತಲೆಗೆ ಎಲ್ಲ ಕಟ್ಕೊಂಡು ಓಡೋಗ್ಬಿಡ್ತೀಯಲ್ಲ ಒಳಿಕೆ, ಯಾಕಪ್ಪ? ಅದು ರಾಜಕೀಯ ಉದ್ದೇಶ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಮೆಕ್ಕಾಗಿ ಹೋಗ್ತಾನಪ್ಪ. ಅದ್ಯಾಕೆ ಪಾಕಿಸ್ತಾನಲ್ಲಿ ಹೇಳಲ್ಲ? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ರಾಜಕೀಯ ಕಾರಣಕ್ಕೆ ಹೋಗಿದ್ದಾನೆ ಮೆಕ್ಕಾಗೆ ಅಂತ ಯಾಕೆ ಹೇಳಲ್ಲ? ಅಯ್ಯೋ, ಕಂತ್ರಿಗಳನ್ನು ತಂದು ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಚಡಗಳು. ಅದ್ಯಾಕಲ್ಲಿ ಹೇಳಲ್ಲ? ಇದು ಕಣ್ಣಿಗೆ ಕಾಣಲ್ಲ. ಯಾಕೋ ಹೇಳಲ್ಲ? ಹೋಗಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಇರಿ, ಅಲ್ವೇ? ಎಸ್. ತಿನ್ನಕ್ಕೆ ಅನ್ನ ಇಲ್ಲದೆ ಇದ್ದರೆ ಗತಿಗೆಟ್ಟವನಾದರೆ ಎರಡೇ ಕೆಲಸ ಇರೋದು. ಒಂದು, ಖಾಲಿ ಹೊಟ್ಟೆಯಲ್ಲಿ ಬಿದ್ದಿರಬೇಕು, ಇದ್ರೆ ಭಿಕ್ಷೆ ಬೇಡ, ಬದುಕೋಬೇಕು. ಕಾಂಗ್ರೆಸ್ನವನು ಯಾವನು ಇದನ್ನು ಹೇಳಿದ್ದಾನೆ ಅವ್ನು ಎರಡರಲ್ಲಿ ಒಂದು ಮಾಡು.